ಬಿಜೆಪಿ ಜೆಡಿಎಸ್ನಲ್ಲಿ ಹೊಗೆಯಾಡ್ತಾ ಇದ್ದ ಭಿನ್ನಮತ ಈಗ ಸ್ಫೋಟಗೊಂಡಿದೆ. ಜೆಡಿಎಸ್ ಎಂಎಲ್ಎ ಪ್ರತಿಧ್ವನಿಸ್ತಾ ಇರುವಂತಹ ಹಾಸನದ ಮೇಲೆ ಪ್ರೀತಂ ಗೌಡ ಕಣ್ಣು. 2028ರ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸುವ ಘೋಷಣೆ. ಹಾಸನ ಕ್ಷೇತ್ರಕ್ಕೆ ಮುಂದಿನ ಕ್ಯಾಂಡಿಡೇಟ್ ನಾನೇ ಆಗ್ತೀನಿ ಅಂತ ಪ್ರೀತಂ ಹೇಳಿದ್ದಾರೆ. ಓಡಾಡೋರು ಓಡಾಡ್ಲಿ, ಸುಸ್ತಾಗಿ ನೀರು ಕುಡಿಯೋಕೆ ಕೂರ್ತಾರೆ. ನಾನು ರೇಸ್ನಿಂದ ನಿಧಾನವಾಗಿ ಓಡ್ತೀನಿ, ನನಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನ ಕ್ಷೇತ್ರದ ಮುಂದಿನ ಕ್ಯಾಂಡಿಡೇಟ್ ನಾನೇ ಆಗಿರ್ತೀನಿ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಜೆಡಿಎಸ್ಗೆ ಸೆಡ್ಡು ಹೊಡೆದಿದ್ದಾರೆ ಬಿಜೆಪಿಯ ಪ್ರೀತಂ ಗೌಡ. ಹಾಸನ ಬಿಜೆಪಿ ಜೆಡಿಎಸ್ನಲ್ಲಿ ಹೊಗೆಯಾಡ್ತಾ ಇದ್ದಂತಹ ಭಿನ್ನಮತ ಇವತ್ತು ಸ್ಫೋಟಗೊಂಡಂತೆ ಕಾಣ್ತಾ ಇದೆ. ಜೆಡಿಎಸ್ ಎಂಎಲ್ಎ ಪ್ರತಿನಿಧಿಸ್ತಾ ಇರುವಂತಹ ಹಾಸನದ ಮೇಲೆ ಈಗ ಪ್ರೀತಂ ಕಣ್ಣನ್ನ ಇಟ್ಟಿದ್ದಾರೆ. 2028ರ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸುವ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಹಾಸನ ಕ್ಷೇತ್ರಕ್ಕೆ ಮುಂದಿನ ಕ್ಯಾಂಡಿಡೇಟ್ ನಾನೇ ಆಗಿರ್ತೀನಿ ಅಂತ ಪ್ರೀತಂ ಹೇಳಿರುವಂತದ್ದು. ಓಡಾಡೋರು ಓಡಾಡ್ಲಿ, ಸುಸ್ತಾಗಿ ನೀರು ಕುಡಿಯೋಕೆ ಕೂರ್ತಾರೆ. ನಾನು ರೇಸ್ನಿಂದ ನಿಧಾನವಾಗಿ ಓಡ್ತೀನಿ, ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ನಾನು ಹಾಸನ ಕ್ಷೇತ್ರದ ಮುಂದಿನ ಕ್ಯಾಂಡಿಡೇಟ್ ಅಂತ ಪ್ರೀತಂ ಗೌಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಮನಸ್ಸಿನ ಇಚ್ಛೆಯನ್ನ ಅವ್ರು ಹೇಳ್ಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆಯನ್ನ ನಾನು ಸಾರ್ವಜನಿಕವಾಗಿ ಹೇಳಿದ್ರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರಲ್ಲ. ನಾನು ಗೌರವವನ್ನು ಕಾಪಾಡಿಕೊಂಡು ರಾಜಕಾರಣವನ್ನು ಮಾಡುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ತಾಳ್ಮೆಯಿಂದ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ಮ್ಯಾರಥಾನ್ ರೇಸು ಪೊಲಿಟಿಕ್ಸು 100 ಮೀಟರ್ಸ್ ಸ್ಟಿಂಟ್ ಅಲ್ಲ ಅಂತ ಹೇಳಿ. 100 ಮೀಟರ್ಸ್ ಓಡೋರು ಓಡ್ಲಿ, ಸುಸ್ತಾಗಿ ನೀರು ಕುಡಿಯೋಕೆ ಕೂಡ್ತಾರೆ. ನಾನು ಮ್ಯಾರಥಾನ್ ರೇಸು ನಿಧಾನಕ್ಕೆ ಓಡ್ತೀನಿ. ಅದು ನಿಮ್ಮೆಲ್ಲರದು ಆಶೀರ್ವಾದ ಸಾಕ್ತಾರೆ. ಅವರು ಮನಸ್ಸಿನ ಇಚ್ಛೆಯನ್ನ ಅವ್ರು ಹೇಳ್ತಾರೆ. ಹಾಸನ ಬಿಜೆಪಿ ಜೆಡಿಎಸ್ನಲ್ಲಿ ಹೊಗೆಯಾಡ್ತಾ ಇದ್ದಂತಹ ಭಿನ್ನಮತ ಇವತ್ತು ಸ್ಫೋಟಗೊಂಡಂತೆ ಕಾಣ್ತಾ ಇದೆ. ಜೆಡಿಎಸ್ ಎಂಎಲ್ಎ ಪ್ರತಿನಿಧಿಸ್ತಾ ಇರುವಂತಹ ಹಾಸನದ ಮೇಲೆ ಈಗ ಪ್ರೀತಂ ಗೌಡ ಕಣ್ಣನ್ನ ಇಟ್ಟಿದ್ದಾರೆ. 2028ರ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ನಾನು ಸ್ಪರ್ಧಿಸ್ತೀನಿ, ಹಾಸನ ಕ್ಷೇತ್ರಕ್ಕೆ ಮುಂದಿನ ಕ್ಯಾಂಡಿಡೇಟ್ ನಾನೇ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಹಾಸನ ಕ್ಷೇತ್ರಕ್ಕೆ ಮುಂದಿನ ಕ್ಯಾಂಡಿಡೇಟ್ ನಾನೇ ಆಗಿರ್ತೀನಿ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಜೆಡಿಎಸ್ಗೆ ಸೆಡ್ಡು ಹೊಡೆದ್ರ ಬಿಜೆಪಿಯ ಪ್ರೀತಂ ಗೌಡ ಅನ್ನುವಂಥದ್ದು ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಎದ್ದಿರುವಂಥದ್ದು. ಹಾಸನ ಬಿಜೆಪಿ ಜೆಡಿಎಸ್ನಲ್ಲಿ ಏನು ಭಿನ್ನಮತ ಹೊಗೆಯಾಡ್ತಾ ಇತ್ತು, ಇವತ್ತು ಸ್ಫೋಟಗೊಂಡಿದೆ. ಜೆಡಿಎಸ್ ಎಂಎಲ್ಎ ಪ್ರತಿನಿಧಿಸ್ತಾ ಇರುವಂತಹ ಹಾಸನದ ಮೇಲೆ ಈಗ ಪ್ರೀತಂ ಗೌಡ ಅವರು ಕಣ್ಣನ್ನ ಇಟ್ಟಿದ್ದು 2028ರ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸ್ತೀನಿ ಅಂತ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ.